ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬ್ಯಾನರ್ ಗಲಾಟೆಗೆ ನೇರ ಕಾರಣವೇ ರೆಡ್ಡಿ ರಾಮುಲು ಅಂತ ಹೇಳಿದ್ದಾರೆ. ರೆಡ್ಡಿ ರಾಮುಲು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಮಾಡಿದ್ರು, ಡೆಮೋಕ್ರಸಿ ಆಫ್ ಬಳ್ಳಾರಿ ಮಾಡಿದ್ದು ನಮ್ಮವರು. ಭರತ್ ರೆಡ್ಡಿ, ನಾಗೇಂದ್ರನ, ಸಂತೋಷ್ ಲಾಡ್ ಸಾಹೇಬ್ರು ಅಂತ ಹೇಳಿದ್ದಾರೆ. ಇನ್ನು ಸೋಮಣ್ಣ ಕಾಂಗ್ರೆಸ್ ಯೂತ್ಸ್ ನ ಟಾರ್ಗೆಟ್ ಮಾಡ್ತಿದ್ದಾರೆ. ವಯಸ್ಸಾದಂತೆ ಬುದ್ಧಿ ಹೆಚ್ಚಾಗಬೇಕಲ್ಲ, ಬುದ್ಧಿಮಾಂದ್ಯತೆ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಆರೋಪವನ್ನ ಬಿಜೆಪಿಯವರು ನಮ್ಮ ಪಾರ್ಟಿ ಮೇಲೆ ಮಾಡ್ತಿದ್ದಾರೆ. ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಅವರೇ, ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಡೆಮೋಕ್ರಸಿ ಆಫ್ ಬಳ್ಳಾರಿ ಮಾಡಿದ್ದು ನಮ್ಮ ಭರತ್ ರೆಡ್ಡಿ, ನಮ್ಮ ನಾಗೇಂದ್ರ ಅಣ್ಣ, ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು. ನೀವು ರಿಪಬ್ಲಿಕ್ ಮಾಡಿ ಇಟ್ಕೊಂಡಿದ್ರಿ. ಇವತ್ತು ಈ ಘಟನೆ ಏನು ನಡೀತು ಅಂತ ರಾಜ್ಯದ ಜನತೆಗೆ ಕ್ಲಾರಿಟಿ ಕೊಡಕ್ಕೆ ಬಯಸ್ತೀನಿ. ಬಳ್ಳಾರಿಯ SP ರೋಡಲ್ಲಿ ಮಹರ್ಷಿ ವಾಲ್ಮೀಕಿಯ ವಿಗ್ರಹವಾದ ಇನಾಗ್ಯುರೇಷನ್ 3ನೇ ತಾರೀಕಿತ್ತು. ನಗರದಲ್ಲಿ ಎಲ್ಲ ಕಡೆ ವಾಲ್ಮೀಕಿ ಮಹರ್ಷಿಯ ಬ್ಯಾನರ್ಗಳು ಕಟ್ಕೊಂಡು ಬಂದಿದ್ರು. ಅದೇ ರೀತಿ ಖಾಲಿ ಜಾಗದಲ್ಲಿ ಏನು ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು. ಯಾಕೆ ವಾಲ್ಮೀಕಿಯವ್ರ ಬ್ಯಾನರ್ ಕಟ್ಟಬಾರ್ದ? ವಾಲ್ಮೀಕಿಯವ್ರ ಎಲ್ಲರ ಆಸ್ತಿ ತಾನೆ, ಬರೀ ಕಾಂಗ್ರೆಸ್ ಅವ್ರ ಆಸ್ತಿ ಅಲ್ಲ ತಾನೆ. ಕಟ್ಟಿದ್ರೆ ಸರ್, ಇದೆಲ್ಲ ಗೊತ್ತಿರಬೇಕು. ಮಧ್ಯಾಹ್ನ 2ರಿಂದ 3 ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು, ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಹರಿದಾಕ್ತಾರೆ. ಮಧ್ಯಾಹ್ನ ಯಾವಾಗ ಬ್ಯಾನರ್ ಹರಿದಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ. ಬ್ಯಾನರ್ ಕಿತ್ತಾಗಿದ್ದಾರು, ಗಲಾಟೆಗೆ ಪ್ರೇರಣೆ ಕೊಟ್ಟಿದ್ದಾರು ರೆಡ್ಡಿ ಬ್ರದರ್ಸು, ಶ್ರೀರಾಮುಲು ಅವರು. ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಬಿಜೆಪಿ ಅವರೆಲ್ಲ ಹೋಗ್ತಾರೆ, ಏನೋ ಭಾಷಾ ಪಂಡಿತರು, ವಿದ್ವಾಂಸರ ತರ. ಸೋಮಣ್ಣ ಸಾಹೇಬ್ರೆ, ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಹೆಚ್ಚಾಗಬೇಕೇ ವಿನಃ ಬುದ್ಧಿಮಾಂದ್ಯತೆ ಹೆಚ್ಚಾಗಬಾರ್ದು ಸರ್. ಆಲ್ರೆಡಿ ಬೆಂಕಿ ಹತ್ಕೊಂಡಿದೆ ಬಳ್ಳಾರಿ. ನೀವು ಸೀನಿಯರ್ ಲೀಡರ್ ಸರ್, ನೀವೇನೋ ಸೀನಿಯರು, ನಿಮಗೆ ಬುದ್ಧಿ ಹೆಚ್ಚಾಗಿದೆ ಅನ್ಕೊಂಡ್ರೆ ಬುದ್ಧಿಮಾಂದ್ಯತೆ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್. ಇನ್ನು ಅಶೋಕಣ್ಣನಿಗೆ ಅದ್ಯಾರ ಅಡ್ವೈಸರ್ಗಳಿದಾರೋ ಏನೋ. ಅಶೋಕಣ್ಣ, ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ ನೀವೇ ತಾನೆ, ಅವ್ರನ್ನ ವಿರೋಧಿಸಿದ್ ನೀವೇ ತಾನೆ. ಶ್ರೀರಾಮುಲು ಅವರು, ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು. ಅದು ಯಾವಾಗ ಸ್ನೇಹಿತರಾದ್ರೋ, ಯಾವಾಗ ಒಂದಾದ್ರೋ ನಮ್ಗೆ ಯಾವುದು ಗೊತ್ತಿಲ್ಲ. ನೋಡಿ, ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದೆ. ಸುಮ್ಮನೆ ಭರತ್ ರೆಡ್ಡಿ ಅಂತ ಯೂತ್ಸ್ನ ವಯಸ್ಸಾದಂತೆ ಬುದ್ಧಿ ಹೆಚ್ಚಾಗಬೇಕಲ್ಲ, ಬುದ್ಧಿಮಾಂದ್ಯತೆ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಆರೋಪವನ್ನ ಬಿಜೆಪಿಯವರು ನಮ್ಮ ಪಾರ್ಟಿ ಮೇಲೆ ಮಾಡ್ತಿದ್ದಾರೆ. ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಅವರೇ, ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಡೆಮೋಕ್ರಸಿ ಆಫ್ ಬಳ್ಳಾರಿ ಮಾಡಿದ್ದು ನಮ್ಮ ಭರತ್ ರೆಡ್ಡಿ, ನಮ್ಮ ನಾಗೇಂದ್ರ ಅಣ್ಣ, ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು. ನೀವು ರಿಪಬ್ಲಿಕ್ ಮಾಡಿ ಇಟ್ಕೊಂಡಿದ್ರಿ. ಇವತ್ತು ಈ ಘಟನೆ ಏನು ನಡೀತು ಅಂತ ರಾಜ್ಯದ ಜನತೆಗೆ ಕ್ಲಾರಿಟಿ ಕೊಡಕ್ಕೆ ಬಯಸ್ತೀನಿ. ಬಳ್ಳಾರಿಯ SP ರೋಡಲ್ಲಿ ಮಹರ್ಷಿ ವಾಲ್ಮೀಕಿಯ ವಿಗ್ರಹವಾದ ಇನಾಗ್ಯುರೇಷನ್ 3ನೇ ತಾರೀಕಿತ್ತು. ನಗರದಲ್ಲಿ ಎಲ್ಲ ಕಡೆ ವಾಲ್ಮೀಕಿ ಮಹರ್ಷಿಯ ಬ್ಯಾನರ್ಗಳು ಕಟ್ಕೊಂಡು ಬಂದಿದ್ರು. ಅದೇ ರೀತಿ ಖಾಲಿ ಜಾಗದಲ್ಲಿ ಏನು ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು. ಯಾಕೆ ವಾಲ್ಮೀಕಿಯವ್ರ ಬ್ಯಾನರ್ ಕಟ್ಟಬಾರ್ದ? ವಾಲ್ಮೀಕಿಯವ್ರ ಎಲ್ಲರ ಆಸ್ತಿ ತಾನೆ, ಬರೀ ಕಾಂಗ್ರೆಸ್ ಅವ್ರ ಆಸ್ತಿ ಅಲ್ಲ ತಾನೆ. ಕಟ್ಟಿದ್ರೆ ಸರ್, ಇದೆಲ್ಲ ಗೊತ್ತಿರಬೇಕು. ಮಧ್ಯಾಹ್ನ 2ರಿಂದ 3 ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು, ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಹರಿದಾಕ್ತಾರೆ. ಮಧ್ಯಾಹ್ನ ಯಾವಾಗ ಬ್ಯಾನರ್ ಹರಿದಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ. ಬ್ಯಾನರ್ ಕಿತ್ತಾಗಿದ್ದಾರು, ಗಲಾಟೆಗೆ ಪ್ರೇರಣೆ ಕೊಟ್ಟಿದ್ದಾರು ರೆಡ್ಡಿ ಬ್ರದರ್ಸು, ಶ್ರೀರಾಮುಲು ಅವರು. ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಬಿಜೆಪಿ ಅವರೆಲ್ಲ ಹೋಗ್ತಾರೆ, ಏನೋ ಭಾಷಾ ಪಂಡಿತರು, ವಿದ್ವಾಂಸರ ತರ. ಸೋಮಣ್ಣ ಸಾಹೇಬ್ರೆ, ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಹೆಚ್ಚಾಗಬೇಕೇ ವಿನಃ ಬುದ್ಧಿಮಾಂದ್ಯತೆ ಹೆಚ್ಚಾಗಬಾರ್ದು ಸರ್. ಆಲ್ರೆಡಿ ಬೆಂಕಿ ಹತ್ಕೊಂಡಿದೆ ಬಳ್ಳಾರಿ. ನೀವು ಸೀನಿಯರ್ ಲೀಡರ್ ಸರ್, ನೀವೇನೋ ಸೀನಿಯರು, ನಿಮಗೆ ಬುದ್ಧಿ ಹೆಚ್ಚಾಗಿದೆ ಅನ್ಕೊಂಡ್ರೆ ಬುದ್ಧಿಮಾಂದ್ಯತೆ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್. ಇನ್ನು ಅಶೋಕಣ್ಣನಿಗೆ ಅದ್ಯಾರ ಅಡ್ವೈಸರ್ಗಳಿದಾರೋ ಏನೋ. ಅಶೋಕಣ್ಣ, ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ ನೀವೇ ತಾನೆ, ಅವ್ರನ್ನ ವಿರೋಧಿಸಿದ್ ನೀವೇ ತಾನೆ. ಶ್ರೀರಾಮುಲು ಅವರು, ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು. ಅದು ಯಾವಾಗ ಸ್ನೇಹಿತರಾದ್ರೋ, ಯಾವಾಗ ಒಂದಾದ್ರೋ ನಮ್ಗೆ ಯಾವುದು ಗೊತ್ತಿಲ್ಲ. ನೋಡಿ, ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದೆ. ಸುಮ್ಮನೆ ಭರತ್ ರೆಡ್ಡಿ ಅಂತ ಯೂತ್ಸ್ನ
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.